ಗೈಸ್ ಇಲ್ಲಿ ಸನ್ಸೆಟ್ ಮತ್ತೆ ಸನ್ರೈಸ್ ನ ನೋಡ್ಬೋದು. ಇದೇನೋ ಹಿಂಗೈತೆ ಇಷ್ಟೊಂದು ಡೌನು. ಒಂದು ಲೆವೆಲಿಗೆ ಆಫ್ ರೋಡ್ ತರ ಫೀಲ್ ಕೊಡ್ತಿದೆ. ಅರ್ಲಿ ಮಾರ್ನಿಂಗ್ ಬೇಗ ಬರಬೇಕು ಗೈಸ್, ಫಾಗ್ ಗೀಗ್ ಎಲ್ಲ ಇರುತ್ತೆ. ಇಷ್ಟ ಆಗಿತ್ತು. ರೀಸನ್ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಅವಾಗವಾಗ ಈ ಬೆಟ್ಟನ ನೆನೆಸ್ಕೊಂತ ಇದ್ದೆ. ವೆದರ್ ನೋಡಿ ಹೆಂಗಿದೆ ಬ್ಯಾಕ್ಗ್ರೌಂಡ್ ಅಲ್ಲಿ. ನಿಜವಾಗ್ಲೂ ಇಕ್ಕಲಪ್ಪನ ಬೆಟ್ಟ ಇದೆ ಅಂತ. ಸೊ ಇವಾಗ ಆ ಇಕ್ಕಲಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ. ಆದ್ರೂ ನೋಡಿ ನೀರೆಲ್ಲ ತುಂಬ್ಕೊಂಡೈತೆ. ಗೈಸ್ ಇಲ್ಲಿ ಏನಂದ್ರೆ ಏನೂ ಇಲ್ಲ, ಸುಮ್ಮನೆ ಕರ್ಕೊಂಬಂದ ಇವನು. ಗೌಡ್ರ ಮಾಡಕ್ ಕ್ಯಾಮೆ ಇಲ್ಲ ನಿಮ್ಗೆ. ಕೆಳಗಡೆಯಿಂದ ನೋಡಕ್ಕೆ ಬಂತು ಮಳೆ ಬಂತು. ಗಿಡ ದೊಡ್ಡದೈತೆ, ನಾನು ಚಿಕ್ಕವನಿದ್ದೀನಿ. ಗೈಸ್ ಇದು ಸಖತ್ತಾಗಿದೆ. ಬೊಂಬು ಫಾರೆಸ್ಟ್ ನೋಡ್ರಿ ಹೆಂಗಿದೆ. ಜಾಗ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಅನ್ಕೊಳ್ಳಿಕ್ಕೆ ಏನೋ ಅಂತ ಲೈಟಾಗಿ ಭಯ ಶುರು ಆಗೋಯ್ತು ನನಗೆ. ಮಳೆ ಬಂದು ಲವರ್ಸ್ಗಳು ನೆಂದಾಗ್ ಬಿಟ್ಟಿದ್ದಾರೆ ನೋಡಿ ಗೈಸ್. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಎಲ್ಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನಿವತ್ತು ಜರ್ನಿ ಮಾಡ್ತಾ ಇರೋದು ಊಡಿಗೆರೆ ಸಮೀಪ ಇರೋ ಇಕ್ಕಲಪ್ಪನ ಬೆಟ್ಟಕ್ಕೆ. ಸೊ ಇಕ್ಕಲಪ್ಪನ ಬೆಟ್ಟಕ್ಕೆ ಹೋಗಬೇಕು ಅಂತ ನಾನು ಮತ್ತು ನಮ್ಮ ಹುಡುಗ ಇವತ್ತು ಇಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಗೈಸ್ ನಾವು ಹೋಗ್ತಾ ಇರೋ ಈ ರೋಡಲ್ಲಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ಬೋದು. ಅಲ್ಲಿ ಮುಂದೆಗಡೆ ದೊಡ್ಡದಾಗಿ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಸೊ ಆ ಬೆಟ್ಟನೇ ಇಕ್ಕಲಪ್ಪನ ಬೆಟ್ಟ. ಗೈಸ್ ಇವಾಗ ನಾವು ರೈಟ್ ಸೈಡ್ಗೆ ಹೋಗಬೇಕು. ಅಲ್ಲಿ ಬೋರ್ಡು ಮತ್ತು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ರೋಡಲ್ಲಿ ನಾವು ಇಕ್ಕಲಪ್ಪನ ಬೆಟ್ಟಕ್ಕೆ ಹೋಗ್ಬೇಕಾಗಿರೋದು. ಕುರ್ಮಗಿರಿ ಪುಣ್ಯಕ್ಷೇತ್ರ ಕೆಂಪುಹಳ್ಳಿ. ಗೈಸ್ ಇಲ್ಲಿ ಇವಾಗ ಬೆಟ್ಟದೊಂದು ಆರ್ಚ್ ಇದೆ. ನಾವಿವಾಗ ಆರ್ಚ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬೆಟ್ಟ 1 ಕಿಲೋಮೀಟರ್ ಇದೆ ಗೈಸ್. ಬೆಟ್ಟನ ಕೆಳಗಡೆಯಿಂದ ನೋಡಿದ್ರೆ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕೇನೋ ಅಂತ ಕಾಣಿಸುತ್ತೆ. ಆದರೆ ಗಾಡಿ ಸ್ಟ್ರೈಟ್ ಮೇಲೇ ಹೋಗುತ್ತಂತೆ. ಟ್ರೆಕ್ಕಿಂಗ್ ಏನೂ ಇಲ್ಲ, ಸೀದಾ ಗಾಡಿ ತಗೊಂಡು ಮೇಲೇ ಹೋಗ್ಬೋದು ಗೈಸ್. ರೋಡ್ ಸಖತ್ತಾಗೈತೆ ಗೈಸ್. ಇದು ಕ್ರಾಸಿಂಗು ನೋಡಿ, ಅಲ್ಲೊಂದು ಹೋಗ್ತಿದೆ ಇದೆ ಗೈಸ್. ಈ ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ಲೆವೆಲಿಗೆ ಆಫ್ ರೋಡ್ ಥರ ಫೀಲ್ ಕೊಡ್ತಿದೆ. ಬಟ್ ಇದು ಪ್ರಾಪರ್ ಆಫ್ ರೋಡಿಂಗ್ ಅಲ್ಲ, ಆದರೂ ಲೈಟಾಗಿ ಒಂಚೂರು ಆಫ್ ರೋಡಿಂಗ್ ಥರ ಫೀಲ್ ಕೊಡ್ತಿದೆ. ಯಾಕಂದರೆ ರೋಡ್ ಮೇಲಿರೋ ಕಲ್ಲೆಲ್ಲ ಮೇಲೆ ಇದ್ದವಲ್ಲ, ಸೊ ಅದಕ್ಕೆ. ಯಾರ ನೋಡಿ ಅವಶ್ಯಕತೆ ಏನಿರಲ್ಲ, ಯಾರೂ ಬರಲ್ಲ. ಆದರೂ ನಮ್ಮ ಸೇಫ್ಟಿಗೆ ಒಂದ್ಸತಿ ಯಾರ ನೋಡ್ಯಾನ. ಗೈಸ್ ಇವಾಗ ಮಳೆ ಬಂದು ನಿಂತಿದೆ, ಜೋರಾಗೇನು ಬರಲಿಲ್ಲ, ಸುಮಾರಾಗಿ ಬಂತು. ಸೊ ಮಳೆ ಬಂದು ನಿಂತಿರೋದ್ರಿಂದ ನೀರಲ್ಲಿ ಸಣ್ಣ ಕಲ್ಲೆಲ್ಲ ಮೇಲೆ ಎದ್ದು ಒಂದು ಸೈಡಿಗೆ ಬಂದಿದೆ. ಸೊ ಆ ಕಲ್ಲುಗಳ ಮೇಲೆ ವೀಲ್ ಹೋದಾಗ ಸ್ಕಿಡ್ ಆಗುತ್ತೆ, ನೋಡ್ಕೊಂಡು ಹುಷಾರಾಗಿ ಹೋಗಬೇಕು ಗೈಸ್. ನೋಡಿ ಗೈಸ್ ಇವಾಗ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ನೋಡು ಗೆಳತಿ ನವಿಲು ಗರಿಯು ಮರಿ ಹಾಕಿದೆ. ಎಷ್ಟು ವರ್ಷ ಆಗಿತ್ತು ಗೈಸ್ ಇದು ರೋಡ್ ಮಾಡಿ. ತುಂಬ ಹಳೆ ರೋಡ್ ಅನಿಸುತ್ತೆ. ಕಿತ್ಕೊಂಡು ಹೋಗಿರೋ ರೇಂಜ್ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಇಷ್ಟ ಆಗಿತ್ತು ನಿಮ್ಮ ಸೈಲೆನ್ಸ್. ಗೈಸ್ ಗಾಡಿ ಫುಲ್ ಟಾಪಿಗೆ ಹೋಗುತ್ತೆ, ಬಟ್ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಏನೋ ಮಾಡೋದು ನಿಮ್ಮ ಚಾಯ್ಸ್. ನೀನು ಹೆಂಗೆ ಹೇಳ್ತೀವಿ ಹಂಗೆ. ಗಾಡೀಲಿ ಹೋಗೋಣ ಅಂದರೆ ಗಾಡೀಲಿ ಹೋಗೋಣ. ಮೆಟ್ಲು ಹಿಂಗಿರ್ಬೇಕಷ್ಟೇ, ಅರ್ಧ ಅಲ್ಲಿವರೆಗೂ ಇದೆ ಮೆಟ್ಲು. ಆಮೇಲೆ ಗೊತ್ತಿಲ್ಲ ಗೈಸ್, ಅಲ್ಲೇನೋ ಇದೆ ಅದಕ್ಕೆ ಆ ಥರ ಮಾಡಿದ್ರು ಗೈಸ್. ಮೇಲೆಯಿಂದ ಕೆಳಗಡೆ ಎಲ್ಲ ಕಾಣುತ್ತಲ್ಲ, ಗಾಡಿಲೇ ಮೇಲಕ್ಕೆ ಹೋಗೋಣ, ಮೇಲಿಂದ ಕೆಳಗೆ ನೋಡೋಣ ಗೈಸ್. ಬೈಕಲ್ಲಿ ಬೆಟ್ಟನ ಹತ್ತಿಸ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಿದೆ. ಯಾಕಂದರೆ ಕೆಲವೊಂದು ಜಾಗದಲ್ಲಿ ಮಾತ್ರ ಬೈಕಿಂದ ಬೆಟ್ಟನ ಹತ್ತೋಂಥ ಆಪ್ಷನ್ಗಳು ಸಿಗೋದು. ಮಿಕ್ಕಿದ್ದು ಸುಮಾರು ಜಾಗದಲ್ಲಿ ಎಷ್ಟೋ ಕಿಲೋಮೀಟ್ರ್ ದೂರನ ಬೈಕ್ನ ನಿಲ್ಲಿಸ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಬೆಟ್ಟ ಹತ್ತಬೇಕಾಗುತ್ತೆ. ಸೊ ಇಲ್ಲಿ ಆ ಥರ ಇಲ್ಲ, ಎರಡೂ ಆಪ್ಷನ್ ಇದೆ. ಬಟ್ ನೀವು ಯಾವುದಾದ್ರು ಒಂದನ್ನು ಚೂಸ್ ಮಾಡ್ಕೊಂಡು ಬರ್ಬೋದು. ಸೊ ಆದರೂ ಬೈಕಲ್ಲಿ ಬೆಟ್ಟ ಹತ್ಸೋದು ಏನೋ ಒಂಥರ ಥ್ರಿಲ್ ಗೈಸ್. ಈ ಕ್ರಾಸಿಂಗು ಮತ್ತು ಮರಗಳು ನೋಡಿ ಗೈಸ್, ಅವು ಗ್ರೀನಾಗಿ ಇರೋದಕ್ಕೆ ನೋಡೋದಕ್ಕೆ ಎಷ್ಟೊಂದು ಸಖತ್ತಾಗಿ ಕಾಣ್ತಿದೆ ನೋಡಿ ಗೈಸ್. ಯಾವನೋ ಅವನು ದೇವಸ್ಥಾನದ ಹಿಂದೆ ಬಂದು ಶ್ರೀಧರ ಕಿಚ್ಚ ಅಂತ ಹೆಸರು ಬರ್ದವನೆ ಗೈಸ್. ಇವಾಗ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ದೇವಸ್ಥಾನಗಳಿದೆ, ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ. ಯಾವ ದೇವರಿದೆ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್
ಭಕ್ತರು ಎಲ್ಲ ಬರ್ತಾರೆ, ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಗೈಸ್ ಇಲ್ಲಿ ನೋಡಿ. ಇಲ್ಲೊಂದು ಯಾವುದೋ ದೇವರಿದೆ ನೋಡಿ ಗೈಸ್, ಇಲ್ಲೆಲ್ಲ ಪೂಜೆ ಮಾಡೋರೆ. ದೇವ್ರು ನೋಡಿ ಗೈಸ್ ಹೆಂಗೆ ಕಾಣ್ತಿದೆ ನೋಡಿ ಗೈಸ್. ಅಲ್ಲಿ ದೇವರು ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ. ಕುರ್ಮಗಿರಿ ಸುಕ್ಷೇತ್ರ, ಇಕ್ಕಲಪ್ಪನ ಬೆಟ್ಟ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಅಲ್ಲಿ ಬೇರೆ ಏನೋ ಇದೆ ಗೈಸ್, ಅಲ್ಲಿ ಯಾವುದೋ ದೇವರಿದೆ ಅನಿಸುತ್ತೆ, ನೋಡೋಣ ಬನ್ನಿ. ಶ್ರೀ ಲಕ್ಷ್ಮೀ ದೇವಿ ಪದ್ಮಾವತಿ ಅಮ್ಮನವರ. ಡೋರ್ ಕ್ಲೋಸ್ ಅನಿಸುತ್ತೆ ಗೈಸ್, ಇದು ಡೋರ್ ಕ್ಲೋಸ್ ಆಗಿದೆ ಗೈಸ್, ಇದು ಓಪನ್ ಇಲ್ಲ ಗೈಸ್. ಇದ್ರ ಒಳಗೆ ಅಲ್ಲೊಂದು ಯಾವುದೋ ಬಂಡೆ ಕೆಳಗೆ ದೇವರಿದೆ, ಯಾವುದೋ ಅಲ್ಲ, ಲಕ್ಷ್ಮೀ ದೇವಿನ ಪದ್ಮಾವತಿ ದೇವಿನ ಇರ್ತೈತೆ. ಡೋರ್ ಓಪನ್ ಇಲ್ಲ. ಒಳ್ಳೆ ಪೀಸ್ಫುಲ್ ಜಾಗ ಗೈಸ್, ಟಾಪಲ್ಲಿದ್ದೀವಿ, ಸುತ್ತಲೂ ಕಾಣಿಸ್ತೈತೆ, ಸೈಲೆಂಟು. ಯಾರು ಇಲ್ದಿರೋ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ಜಾಗಕ್ಕೆ ಬನ್ನಿ ಗೈಸ್. ಆದರೆ ಏನಂದರೆ ಪ್ಲಾಸ್ಟಿಕ್ಕು, ಕಡ್ಡಿ ಕಸ, ಅವು ಇವು ಎಲ್ಲ ತಂದು ಗಲೀಜು ಮಾಡಿ ಹೋಗಬೇಡಿ. ಇಲ್ಲಿ ಸೈಲೆಂಟಾಗಿ ಬರಬೇಕು, ಎಂಜಾಯ್ ಮಾಡ್ಕೋಬೇಕು ಪ್ಲೇಸ್ನ, ಆಮೇಲೆ ಎದ್ದು ಹೋಗ್ತಾ ಇರಬೇಕು. ನೋಡಿ ಗೈಸ್ ಅಲ್ಲೆಲ್ಲ ಹೆಂಗೆ ಕಾಣುತ್ತೆ. ಹಾಂ, ಮೆಟ್ಲುನಾ? ನೀನು ಜೋರಾಗಿ ಮಾತಾಡಲಿ, ಕ್ಯಾಮ್ರಾ ಕೇಳಿಸಲ್ಲ. ನೀನೆಲ್ಲ ಇಲ್ಲಸ್ಕರ್ಕ ಬಂದೆ ಗೈಸಲ್ಲಿ. ಮೆಟ್ಲು ನೋಡಿದ್ವಿ, ಬಟ್ ಅದು ಅರ್ಧಕ್ಕಿತ್ತು ಅಲ್ಲಿ ಕೆಳಗಡೆಯಿಂದ, ಇಲ್ಲಿ ಫುಲ್ ಐತೆ ನೋಡಿ ಗೈಸ್. ಮೈದಾಳ ಕೆರೆ ಕಾಣಿಸ್ತೈತೆ ನೋಡು, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ ಅದು. ಅಗಳ ಅದು ಗೈಸ್, ಅವನಿಗೆ ಮೈದಾಳ ಕೆರೆ ಎಲ್ಲಿ ಅಂತ ಕೇಳ್ತಾನೆ, ಅಷ್ಟು ದೊಡ್ಡ ಕೆರೆನ ಗೈಸ್. ಇಲ್ಲಿ ಸನ್ಸೆಟ್ಟು ಮತ್ತು ಸನ್ರೈಸ್ನ ನೋಡ್ಬೋದು, ಬಟ್ ಇವಾಗ ವೆದರು ಮೋಡ ಕವಿದ ವಾತಾವರಣ. ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ ಗೈಸ್, ಸೈಲೆಂಟು, ಒಂಚೂರು ಸೌಂಡ್ ಇಲ್ಲ. ವೆದರ್ ನೋಡಿ ಹೆಂಗಿದೆ ಬ್ಯಾಕ್ಗ್ರೌಂಡಲ್ಲಿ. ಮೆಟ್ಲು ಹತ್ಕೊಂಡು ಬರಬೇಕು ಅಂದರೆ ಇಲ್ಲಸ್ ಬರ್ಬೋದು, ಮೆಟ್ಲು ಹತ್ತಲ್ಲ ನಾವು ಅಂದರೆ, ನಾವು ಬಂದವಲ್ಲ ಆ ದಾರಿಲಿ. ಇವಾಗ ಗಾಡಿನೋ ಕಾರೋ ಏನ್ರಾಗ ಬಂದಿರ್ತಾರೋ ಅದ್ರಾಗ ಬರ್ಬೋದು. ಇದೇನೋ ಹಿಂಗೈತೆ ಇಷ್ಟೊಂದು ಡೌನು ಗೈಸ್. ನೋಡ್ರಿ ಎಷ್ಟೊಂದು ಫುಲ್ ಡೌನ್ ಇದೆ. ಅಲ್ಲೊಂದು ಯಾವುದೋ ಕೆರೆ ಐತೆ ನೋಡಿ ಗೈಸ್, ಅಲ್ಲೊಂದು ಕೆರೆ ಕಾಣ್ತಿದೆ ಲೈಟಾಗಿ. ಇವಾಗ ಸ್ವಲ್ಪ ಸೂರ್ಯ ಬೆಳಕು ಬಿಟ್ಟ, ಅಲ್ಲಿ ಮೈದಾಳ ಕೆರೆ ಮತ್ತು ಬೆಸ್ತಿ ಬೆಟ್ಟ ಕಾಣ್ತಿದೆ. ಆ ಕಡೆ ಎಲ್ಲ ದೇವರಾನದುರ್ಗ ಕಾಣಿಸ್ತೈತೆ ನೋಡಿ, ಅಲ್ಲಿ ಟಾಪು ಗೈಸ್. ಅಲ್ಲಿ ದೇವರಾನದುರ್ಗ ಟಾಪ್ ಕಾಣಿಸ್ತಿದೆ ನೋಡಿ. ಹಾಂ, ಮತ್ತು ಅಲ್ಲಿ ಗೈಸ್ ನಂದೊಂದು ಸನ್ಸೆಟ್ ಪಾಯಿಂಟ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ, ಯಾರು ನೋಡಿಲ್ಲ ಅವ್ರು ನೋಡಿ. ನಾನು ಎಲ್ಲಿ ಸನ್ಸೆಟ್ ವೀಡಿಯೋ ಮಾಡಿದ್ನೋ ಎಲ್ಲ ಪ್ಲೇಸು ಕೂಡ ಇಲ್ಲಿ ಕಾಣಿಸ್ತಿದೆ. ಸಾಕಾಗೈತೆ ಗೈಸ್. ರೀಸನ್ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಅವಾಗವಾಗ ಈ ಬೆಟ್ಟನ ನೆನೆಸ್ಕೊತಾ ಇದ್ದೆ, ಇಕ್ಕಲಪ್ಪನ ಬೆಟ್ಟ ಅಂತ. ಬಟ್ ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಆದರೆ ಯಾವಾಗಿಂದ ನಾನು ಮೋಟೋಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ನಮ್ಮೂರ ಅಕ್ಕಪಕ್ಕ ಇರೋ ಪ್ಲೇಸ್ಗಳನ್ನೆಲ್ಲ ವೀಡಿಯೋ ಮಾಡಿದೆ. ಆಮೇಲೆ ನನ್ನ ಕಣ್ಣಿಗೆ ಈ ಇಕ್ಕಲಪ್ಪನ ಬೆಟ್ಟ ಬಿತ್ತು ಗೈಸ್. ನಾನು ಇಕ್ಕಲಪ್ಪನ ಬೆಟ್ಟ ಐತೋ ಇಲ್ವೋ ಅದೇ ಬೇಕಾಗಿ ನಾನೇ ಅಂದ್ಕೊತಾ ಇದ್ದೀನೋ, ಊಹೆ ಮಾಡ್ಕೊತಾ ಇದ್ದೀನೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ನಿಜವಾಗ್ಲೂ ಇಕ್ಕಲಪ್ಪನ ಬೆಟ್ಟ ಇದೆ ಅಂತ. ಸೊ ಇವಾಗ ಆ ಇಕ್ಕಲಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ ಗೈಸ್. ಇಲ್ಲೊಂದು ಕಲ್ಯಾಣಿ ಇದೆ, ಇಲ್ಲೆಲ್ಲ ನೀರು ಹರಿಯುತ್ತೆ. ಮಳೆಗಾಲದಲ್ಲಿ ಮಳೆ ಬರ್ತಾಯಿಲ್ಲ ನಮ್ಮೂರ ಕಡೆ, ಆದರೂ ನೋಡಿ ನೀರೆಲ್ಲ ತುಂಬ್ಕೊಂಡೈತೆ. ಯಾವನೋ ಬೇರೆ ವರ್ಷ ನನ್ನ ಮಕ್ಕಳು ನೋಡ್ರಿ ಗೈಸ್, ಅಲ್ಲಿ ಬಿಯರ್ ಬಾಟ್ಲ್ ಅಲ್ವೇನೋ ಅದು ನೋಡಿ, ಅಲ್ಲಿ ಬಿಯರ್ ಬಾಟ್ಲು ಹಾಕೋಗೋರಿ ಗೈಸ್. ನೀರು ಅಲ್ಲಿಂದ ಬರುತ್ತೆ. ಇದೇನಕ್ಕೆ ಮಾಡೋರು ಇದು? ಯಾವುದು ಈಗ ಇದು ಹತ್ಕೊಂಡು ಮೇಲ್ಗಡೆ ಗೈಸ್, ಇಲ್ಲಿಂದ ಮೇಲೆ ಕತ್ಕೊಂಡು ಹೋಗ್ಬೋದು. ಇರ್ಬೋದು ನಡೀರಿ, ಹೋಗೋಣ ಅಲ್ಲಿ ಹೋಗ್ಬೋದು. ಬರ್ರಿ, ಬಿದ್ದಿದ್ದಿ ಅವ್ರು ಜಾರಿ ಗೈಸ್. ಅಲ್ಲಿ ಮಣಿಕಂಠ ಮೇಲೆ ಇನ್ನೊಂದು ಕಲ್ಯಾಣಿ ಐತಾ ಅಂತ ನೋಡ್ಕೊಬರಕ್ಕೆ ಹೋಗ್ತವನೆ. ನಾನು ಇಲ್ಲೇ ನಿಂತಿದ್ದೀನಿ ಗೈಸ್. ನನಗೆ ಯಾವುದೇ ಪ್ಲೇಸಲ್ಲಿ ಏನೇ ಇರಲಿ, ಏನೂ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬಟ್ ನೋಡೋಕ್ಕೆ ಒಳ್ಳೆ ವೆದರು, ನೋಡೋಕ್ಕೆ ಒಳ್ಳೆ ವೆದರು, ಸೈಲೆಂಟ್ನೆಸ್ ಇದ್ದರೆ ವೀಡಿಯೋಗೆ ಕಂಟೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ ಗೈಸ್. ನಾನು ಒಬ್ಬನೇ ಹೋಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಬರ್ತೀನಿ.
ಸೊ ಇಲ್ಲಿ ನೇಚರು ಮತ್ತು ಸೈಲೆಂಟ್ನೆಸ್ಸು ಎರಡೂ ಇದೆ. ಬಟ್ ಯಾರೋ ಎಲ್ಲ ಬಂದು ಗಲೀಜು ಮಾಡೋರೆ ಗೈಸ್. ಇಲ್ಲಿ ಏನಂದ್ರೆ ಏನೂ ಇಲ್ಲ, ಸುಮ್ಮನೆ ಕರ್ಕೊಂಬಂದ ಇವನು. ಗೌಡ್ರ ಮಾಡಕ್ಕೆ ಕ್ಯಾಮೆ ಇಲ್ಲ ನಿಮಗೆ. ಮಳೆ ಗಿಡ ಉಯ್ತೈತೆ ನಾವು ಊರ ಕಡೆಗೆ. ಗೈಸ್ ಅಲ್ಲಿ ನೋಡಿ, ಅಲ್ಲಿ ಮೈದಾಳ ಕೆರೆಯಲ್ಲಿ ಅರ್ಧ ಕೆರೆಗೆ ಉಯ್ತೈತೆ, ಇನ್ನು ಅರ್ಧ ಕೆರೆಗೆ ಮಳೆ ಉಯ್ತಾ ಇಲ್ಲ ಗೈಸ್. ಕೆಳಗಡೆಯಿಂದ ನೋಡೋಕ್ಕೆ ಇಲ್ಲೂ ಯಾವುದೋ ಕಲ್ಯಾಣಿ ಇದೆಯೇನೋ ಅನ್ನೋ ಥರ ಕಾಣಿಸ್ತು. ಬಟ್ ಇಲ್ಲಿ ಯಾವುದು ಕಲ್ಯಾಣಿ ಇಲ್ಲ. ಅಲ್ಲಿ ಶಿವಗಂಗೆ ಬೆಟ್ಟ ಕಾಣಿಸ್ತಿದೆ. ಮಣಿಕಂಠ ಚಪ್ಪಲಿ ಹಾಕೊಂಡವನೇ ಗೈಸ್, ಎಲ್ಲಿ ಬೇಕು ಅಲ್ಲೇ ತೂರ್ತವನೆ. ವಿಡಿಯೋ ಮಾಡೋಕ್ಕೂ ಕಂಟೆಂಟು ಸಿಕ್ತು, ಫೋಟೋಶೂಟ್ನು ಸಿಕ್ತು ಜಾಗ. ಪರವಾಗಿಲ್ಲ ಗೈಸ್, ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿದೆ ಇಲ್ಲಿ. ಆದರೂ ನಮ್ಮ ಮೈದಾಳ ಕೆರೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಗೈಸ್. ಮಳೆ ನೋಡಲ್ಲಿ ಉಯ್ತಾ ಇರೋದು ಗೈಸ್. ನಮ್ಮ ಹಿಂದೆ ನೋಡ್ರಿ ಮಳೆ ಬರ್ತೈತೆ ಅಲ್ಲಿ. ಮಳೆ ಬಂದರೆ ಇವಾಗ ನೆಂದೋಗ್ತೀವಿ. ಮೊದಲೇ ನೆಗಡಿ ಆಗೈತೆ. ಬಿಸಿಲಿದ್ರೆ ಚಂದ, ನೆನ್ಕೊಂಡು ಮನೆಗೆ ಹೋಗಿ ಇದಾವೆ ನೋಡಿ ಗೈಸ್, ಎಷ್ಟೊಂದು ಚೆನ್ನಾಗಿದೆ. ಚಳಿಗಾಲ ಬರ್ಬೇಕಿಲ್ಲ ಇನ್ನು. ಫಾಗೆಲ್ಲ ಬೆಳಿಗ್ಗೆ ಹೊತ್ತು ಕಟ್ಕೊಂಡು ಇರ್ತದಲ್ಲ, ಆ ಟೈಮಲ್ಲಿ ಬರ್ಬೇಕಿನ್ನ ಇಲ್ಲಿ. ಮಾರ್ನಿಂಗ್ ಬೇಗ ಬರಬೇಕು ಗೈಸ್, ಫಾಗಿಗೆಲ್ಲ ಇರುತ್ತೆ. ಹಂಗೆ ಬೇಸಿಗೆ ಕಾಲದಾಗ ಏನಾದರೂ ಬಂದರೆ ಸನ್ಸೆಟ್ಟೋ ಸನ್ರೈಸೋ ನೋಡ್ಬೋದು ಗೈಸ್. ಇಲ್ಲಿಬ್ಬರು ಫೋಟೋ ಶೂಟ್ ಮಾಡ್ಕೊಂಡು ಅಲ್ಟೆ ಹೊಡಿತಾ ಇದ್ದೀವಿ. ಮಳೆ ನೋಡ್ರಿ ಆಗಲೇ ನಮ್ಮ ಹತ್ರಕ್ಕೆ ಬಂದ್ಬಿಡ್ತು. ಫೋಟೋ ಎಲ್ಲ ಮಸ್ತಾಗೈತೆ ಗೈಸ್. ಮಳೆ ನೋಡಿ ಗೈಸ್ ಹೆಂಗೆ ಅಲ್ಲಿ ಮಳೆ ನೋಡು, ಫೋಟೋ ತೆಗಿಯೋದಿರ್ಲಿ. ಪಾಕ್ ಬಂದಂಗೆ ಬರ್ತೈತೆ ಗೈಸ್. ಇಲ್ಲೇ ಇದ್ರೆ ನಾವು ಪಕ್ಕ ನೆನ್ಕೊಂಡೇ ಹೋಗೋದು ಗೈಸ್. ಇವತ್ತು ನೆನ್ಕೊಂಡೆ ಹೋಗೋದು, ಬೇರೆ ಆಪ್ಷನ್ ಇಲ್ಲ. ಇಷ್ಟು ಬೇಗ ಮನೆಗಂತೂ ಹೋಗೋಕ್ಕಾಗಲ್ಲ. ಬಂತು ಮಳೆ ಬಂತು ನೋಡಿ ಗೈಸ್, ಪೂರ್ತಿ ಮಳೆ ಬಂದೇ ಬಿಡ್ತು ನಮ್ಮ ಹತ್ರಕ್ಕೆ. ಇವಾಗ ನೆಂದೋಗ್ತೀವಿ ಗ್ಯಾರಂಟಿ. ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ. ಹೆಲ್ಮೆಟ್ ನೆನಿಬಾರ್ದು, ಬೇಗ ಒಣಗಲ್ಲ ಗೈಸ್ ಅದಕ್ಕೆ. ಗೈಸ್ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಯಿತು ನೋಡಿ. ಆಲೇ ಇಲ್ಲಿ ಎಷ್ಟೊಂದು ಜೋರಾಗಿ ಬರ್ತಿತ್ತು. ಇಲ್ಲಿ ಕೆಳಗಡೆ ಏನಿದೆ ಅಂತಲೇ ಕಾಣಿಸ್ತಾ ಇರಲಿಲ್ಲ ಗೈಸ್, ಅಷ್ಟೊಂದು ಜೋರಾಗಿ ಮಳೆ ಬರ್ತಿತ್ತು. ಇವಾಗ ಕಮ್ಮಿ ಆಗೈತೆ. ಯಾಕೋ ಗೈಸ್ ಮಣಿಕಂಠ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ, ಬರೋಣ ಬೇಗ ಓಡ್ಬೋಣ ಅಂಥದ್ದು. ಹಾಂ ಮಳೆಯಾಗಿದೆ ಗೈಸ್, ಮಳೆ ಸ್ಟಾರ್ಟ್ ಆಗಿ ಆಗಲೇ ಒಂದು ಅರ್ಧ ಗಂಟೆ ಆಯ್ತೇನೋ. ಆಯಿತು, ಒಂದು ಅರ್ಧ ಗಂಟೆ ಆಯಿತು ಗೈಸ್, ಇನ್ನೂ ನಿಲ್ತಾನೆ ಇಲ್ಲ. ಅಲ್ಲೂ ಒಂದು ಜಾಗ ಇದಂಗೆ ಐತೆ ನೋಡಿ, ಹೋಗೋಣ ಬರ್ರಿ. ಅಲ್ಲಲ್ಲ ಬಂಡೆ ಕಾಣಿಸ್ತೈತೆ, ಮರು ಕೇಳಿಕೋಣ ಬಾ ಗೈಸ್. ಅಲ್ಲೊಂದು ಯಾವುದೋ ಜಾಗ ಇರೋ ಥರ ಕಾಣಿಸ್ತಿದೆ. ಏನೋ ದೇವಸ್ಥಾನನೋ ಏನೋ ಇರೋಂಗೈತೆ ಕಣೋದು. ದೇವಸ್ಥಾನ ಏನೋ ದೊಡ್ಡದಾಗೈತಲ್ವ ಅಣ್ಣ? ಗೈಸ್ ಅಲ್ಲೇನೋ ಸೀಟ್ ಗೀಟ್ ಎಲ್ಲ ಹಾಕಿ ಏನೋ ಕಟ್ಟಿದ್ದಾರೆ. ದೇವಸ್ಥಾನ ಅನ್ಸುತ್ತೆ ನೋಡಲ್ಲಿ. ಅದಿದು ವೆಂಕಟೇಶ್ವರ ಸ್ವಾಮಿದು 3 ನಾಮ ಇಟ್ಟವ್ರೆ. ಎಲ್ಲಿ ಈಗ ಅಲ್ಲಿ ತಿರುಪತಿದು 3 ನಾಮ ಇಲ್ವಾ? ನೆನ್ಕೊಂಡೆ ಹೋಗೋಣ ಅಂತ ಮರದ್ ಬಂದಿದ್ದೀವಿ, ಮನೆಗೆ ನೆನ್ಕೊಂಡಾದ್ರೂ ಹೋಗೋಣ, ಅಲ್ಲಿ ಹೋಗೋಣ. ಗೈಸ್ ಏನಿಲ್ಲ, ಒಂದು ಅರ್ಧ ಗಂಟೆ ಮಳೆ ನಿಂತ್ಕೊಂಡ್ರೆ ಸಾಕು, ಎಲ್ಲ ನೋಡ್ಕೊಂಡು ಕಂಪ್ಲೀಟಾಗಿ. ಆಲೇ ಮುಕ್ಕಾಲು ಭಾಗ ನೋಡಿದ್ದೀವಿ, ನಮ್ಮ ಕಾಲು ಭಾಗ ಅಷ್ಟೇ ಗೈಸ್ ನೋಡಬೇಕಾಗಿರೋದು. ನೋಡ್ಕೊಂಡು ಸೀದಾ ಮನೆ ಕಡೆ ಹೊರಟೋಗ್ತೀವಿ. ಅದು ಗೈಸ್ ಈವ್ನಿಂಗ್ ಟೈಮ್ ಬರಬೇಕು, ಸನ್ಸೆಟ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಜಾಗ ಇಲ್ಲ, ಇಳಿಯೋದಕ್ಕಾಗಲ್ಲ ಮೆಟ್ಲು ಗೈಸ್. ಅಲ್ಲಿ ಮೆಟ್ಲಿದೆ ಅಲ್ಲ, ಯಾವನ್ ಇಳಿತಾನೆ. ನಮಗೋಸ್ಕರನೇ ಅಂತ ಮೆಟ್ಲು ಕಟ್ಸೋದು ಪಾಪ ಅವರು. ಹೆಂಗೋ ಮಣಿಕಂಠ ಹೇಳ್ಕೊಂತಿದ್ದಂತೆ ಗೈಸ್, ಇದು ಬೆಟ್ಟಕ್ಕೆ ಹೋಗ್ಲಿಲ್ವಲ್ಲ ಒಂದು ದಿನ ಅಂತ. ಅವನು ಬಂದ, ನಾನು ಬಂದೆ. ಸಮಾಧಾನನೇನೋ ಇವತ್ತು, ಫುಲ್ ಹ್ಯಾಪಿ. ಡೋರ್ ಕ್ಲೋಸ್ಡ್ ಗೈಸ್. ಇವಾಗ ಫೋಟೋ ತೆಗಿಸ್ತಾನೆ ನೋಡ್ರಿ ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿದೆ. ಇವಾಗ ಫೋಟೋ ಶೂಟ್ ಮಾಡಿಸ್ಕೊಂತಾನೆ. ಇವಾಗ ಚೆನ್ನಾಗೈತೆ ಕಣ ಹೂವು. ಕಿತ್ಕೊಳ್ಳೋಣ, ಅಲ್ಲೋಗಿ ಫೋಟೋ ಶೂಟ್ ಮಾಡೋಣ. ಇಲ್ಲೇ ಒಂದು ತಕ್ಕಳು. ಆದ್ರೂ ಗಿಡ ದೊಡ್ಡದೈತೆ, ನಾನು ಚಿಕ್ಕೊಂಡಿದ್ದೀನಿ. ಚೆನ್ನಾಗೈತೆ, ಕ್ಯಾಮ್ರಾದಲ್ಲೂ ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಇವಾಗ ಮಣಿಕಂಠಂಗೆ ಒಂದು 4 ಫೋಟೋ ತೆಗೆದುಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. 1 ನಿಮಿಷ ಗೈಸ್.
ಗೈಸ್ ಬರ್ತಾ ಬರ್ತಾ ಯಾವುದೋ ರಾಂಗ್ ರೂಟಿಗೆ ಬಂದುಬಿಟ್ವಿ. ಹೆಂಗೋ ಎಳೆಯೋದು ಗೊತ್ತಿಲ್ಲ. ಇಳಿಯೋಣ ಬೇಡವಾ? ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗಿಯೋ ಸೀನ್ ಇಲ್ಲ. ಇಳಿ. ಆಗೋದಾಗ್ಲಿ. ಜೈ ಅಂಜನ. ನಾನು ಬಿದ್ದೆ ಅಂದರೆ ಏನಿಲ್ಲ, ಫಸ್ಟು ಫೋನ್ ಹೋಗುತ್ತೆ, ಆಮೇಲೆ ನಾನು. ಆಂಜನೇಯ ನಮ್ಮ ಬಾಸ್ ಇಲ್ಲೇ ಅವರೇ. ಎಲ್ಲೈತಲ್ಲ ಬದರಂಗಿ ಅಂದ್ರೆ ಮಂದಿಗೆ ಇಲ್ಲೇ ಅವ್ರು ನಮ್ಮ ಬಾಸು. ಸಿಕ್ಕದು ನೋಡಿ ಗೈಸ್ ನಮ್ಮ ಬಾಸ್. ಬಾಸ್ ಬಾಸ್ ಗೈಸ್ ಇದು ಸಖತ್ತಾಗಿದೆ. ಆಗಲೇ ಯಾವುದೋ ಒಂದು ದಾರಿ ಬರುತ್ತೆ ಅಂತ ಹೇಳಿದ್ನಲ್ಲ ನಾನು, ಅದಿದೆ. ಇದಲ್ಲ ಏಯ್ ಇದಲ್ಲ, ಅದೇ ಕಣ, ಹಿಂಗೆ ಹೋಗುತ್ತೆ ಆ ದಾರಿ. ನಾವು ಹಿಂಗೆ ಬಂದಿದ್ದೀವಿ. ಹಿಂಗಾಸ್ ಬರ್ತದ ಇನ್ನೊಂದು ರೋಡು. ನಾನು ಅದು ಬೆಟ್ಟ ನೋಡಿದ್ವಲ್ಲ, ಅಲ್ಲಿ ಗಾಡಿ ನಿಲ್ಲಿಸಿದಾಗ ಆ ಸೈಡ್ ಐತಿ ಅಂದ್ಕೊಂಡಿದ್ದೆ. ನೋಡಿದ್ರೆ ಅದು ಈ ಸೈಡ್ ಐತಿ. ನಮ್ಮ ಬಾಸ್ ಇದ್ದಾರೆ ನೋಡಿ. ಗೈಸ್ ಈ ಜಾಗದಲ್ಲಿ ಯಾರಂದರೆ ಯಾರೂ ಇಲ್ಲ. ಸುತ್ತಲೂ ಗಿಡ ಮರ ಬೆಟ್ಟ ಗುಡ್ಡನೇ ಇದೆ. ಚಿಲ್ತೆನ ಕರಡಿನ ಎದ್ದು ಬರ್ಬೇಕು ನೋಡ್ರಿ. ಈಗ ಫೋಟೋ ಶೂಟ್ ಎಲ್ಲ ಆಯಿತು. ಈಗ ನಮ್ಮ ನಡೆ ಮನೆ ಕಡೆ ಅಂತ ಹೋಗ್ತಿದ್ದೀವಿ ಗೈಸ್. ಈಗ ಇನ್ನೊಂದು ಸತಿ ಮಳೆ ಬರ್ತಿದೆ ಗೈಸ್. ಮತ್ತು ಗೈಸ್ ಅಲ್ಲಿ ಬೊಂಬು ಫಾರೆಸ್ಟ್ ನೋಡ್ರಿ ಹೆಂಗಿದೆ. ನೋಡೋಕೆ ಇಲ್ಲಿಂದ ಸಾಕಾಗೈತೆ ಗೈಸ್. ಅಲ್ಲೊಂದು ಸತಿ ಹೋಗ್ಬೇಕು. ಇವಾಗ ಕೊಡ್ಲಿ ಗೈಸ್, ಅಲ್ಗೂ ಹೋಗೋಣ ಒಂದು ದಿವಸ. ಇವಾಗ ಇಲ್ಲಿ ಕಪ್ಪೆಲ್ಲಿ ಹೊಚ್ಕೊಳ್ತೈತೆ. ಕಪ್ಪೆ ಕಿರಚ್ಕೊಂತೈತೆ ಗೈಸ್. ತಿರ್ಗಾ ಇವಾಗ ಮಳೆ ಬರುತ್ತೆ. ಸೊ ಇನ್ನೊಂದು ಸತಿ ಬಂದು ನೆನ್ನೆ ಅಷ್ಟೊತ್ತಿಗೆ ಇವಾಗ ಹತ್ತೋದಿರೋದು ಅಲ್ಲಿ ಹತ್ತಕ್ಕಾಗಲ್ಲ. ಮಳೆ ಬರೋ ಅಷ್ಟೊತ್ತಿಗೆ ಇನ್ನೊಂದು ಸತಿಗೆ ಮನೆಗೆ ಸೇರ್ಕೊಳ್ಳೋಣ. ಅಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ನಾವು ಇವಾಗ ಈ ದಾರಿಲಿ ಹೋಗ್ತೀವಿ. ಯಾರ ಮೇಲೆ? ಗೈಸ್ ಮಳೆ ನೀರೆಲ್ಲ ಗಿಡದ ಮೇಲೆಲ್ಲ ಕುತ್ತೈತಲ್ಲ, ಅದಕ್ಕೆ ನೆಂದೋಗ್ತೀವಿ ಗೈಸ್. ಜಾಗ ಹೆಂಗ ಅನ್ನಿಸ್ತಾವ? ಚೆನ್ನಾಗಿಲ್ವಾ ಜಾಗ? ಜಾಗ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಸಿಂಗಲ್ ಆಗಿ ಪೀಸ್ಫುಲ್ ಆಗಿರಬೇಕು, ಟೆನ್ಷನ್ ಇರಬಾರ್ದು ಅಂದರೆ ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿ. ಬರ್ತಾ ಪ್ಲಾಸ್ಟಿಕ್ ಗಿಸ್ಟಿಗೆ ಏನಾದ್ರು ತಂದರೆ ಹಂಗೆ ಎತ್ಕೊಂಡು ಹೊಲ್ಟೋಗ್ಬಿಡ್ರಿ. ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗೈತೆ ಗೈಸ್ ಜಾಗ. ಗಲೀಜು ಯಾರು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ ಗೈಸ್. ನೋಡ್ರಿ ತಿರ್ಗಾ ಬಂತು ಮಳೆ ಇವಾಗ. ಗೈಸ್ ಅಲ್ಲೊಂದೇನೋ ಇದೆ, ಅದನ್ನು ನೋಡಲಿಲ್ಲ ಕಣ್ ಬಾರೋ ಗೈಸ್. ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ದಾಸೋಹಕ್ಕೆ ದಾರಿ ಅಂತ ಇದೆ ನೋಡಿ. ಮೋಸ್ಟ್ಲಿ ಅದೇ ಇರ್ಬೋದು. ಅನ್ನೋದು ಕೊಠಡಿ. ನಾಗದೇವತಾ ದೇವಾಲಯಕ್ಕೆ ದಾರಿ. ಇಲ್ಲದೆ ಇರೋದೆಲ್ಲ ತೀಟೆ ಮಾಡ್ತಾನೆ ಗೈಸ್ ಮಣಿಗಂಟ. ಮೊದಲೇ ಮಳೆ ನೆಂದು ಸಾಯ್ತಾ ಇದ್ದೀನಿ. ಅದೊಂದು ನೋಡ್ಕೊಂಡು ಹೋಗ್ತೀವಿ ಗೈಸ್. ನೋಡಿ ಗೈಸ್, ಇಲ್ಲಿ ನಾಗದೇವತೆ ದೇವರಿದೆ. ಬಂತು ಗೈಸ್ ತಿರ್ಗಾ ಮಳೆ ಇವಾಗ. ಅಲ್ಲೇ ಹೋಗೋಣ ನಡೀರಿ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೇ ತಿರ್ಗಾ ನಿಂದೋಗ್ತೀವಿ ಕಣೋ ಗೈಸ್. ನೋಡೋದಲ್ಲ ಇವಾಗ ಅಲ್ಲಿ ದೇವಸ್ಥಾನ ನೋಡ್ಲಿಕ್ಕೆ ನಿಂತ್ಕೊಳಕ್ಕೆಲ್ಲ ಹೋಗಲ್ಲ. ಮತ್ತು ಇವಾಗ ಅಲ್ಲೇ ಹೋಗಿ ನಿಂತ್ಕೊಂತೀವಿ. ಕಮ್ಮಿ ಆಗ್ತಾಯಿದೆ, ಜೋರಾಗಿ ಬರ್ತೈತೆ. ಕಮ್ಮಿ ಆಗೋದ್ರೆ ಸಾಕು, ಒಂದು 10 ನಿಮಿಷ. ಬೆಟ್ಟ ಇಳಿಯೋಕೆ ಒಂಚೂರು ಗೈಸ್, ಬೆಟ್ಟ ಇಳಿಯೋಕ್ಕೇ 10 ನಿಮಿಷ ಆಗುತ್ತೆ. ಯಾಕಂದರೆ ಕಟ್ಟು ರೂಟು ಹಂಗಿದೆ. ಬೆಟ್ಟ ಇಳಿದು ಮೇನ್ ರೋಡಿಗೆ ಬಿದ್ವಿ ಅಂದರೆ ಸಾಕು ಗೈಸ್, ಚಚ್ಕೊಂಡು ಹೊರಟೋಗೋದೆ. ಇಲ್ಲಿ ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಅಪ್ಪಿ ಹೆಲ್ಮೆಟ್ ಎತ್ಕೋಬೇಕು, ಮರ್ಗಿರ್ತೋಗಿಗ್ಯಾ. ಬೆಟ್ಟದ ನೆಲ್ಲಿಕಾಯಿನ ಇವು ಗೈಸ್? ಇವೆಲ್ಲ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತೆ, ನನಗೆ ಗೊತ್ತಿರಲಿಲ್ಲ. ಮಣಿಕಂಠ ಹೇಳ್ತವನೆ ನೋಡಿ, ಇವೆಲ್ಲ ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತೆ. ಯಾವುದು?
ಅಲ್ಲಿ ಐತೆ ನೋಡು ಸಂಕೆ ಹೂವು ನೋಡಿ ಗೈಸ್, ಅಲ್ಲಿ ಎರಡೆರಡು ಮಗ್ಗು ಬಿಟ್ಟಿದೆ, ಕಾಣಿಸ್ತಿದೆಯಾ? ಅಲ್ಲಿ ಸಂಕೆ ಗಿಡದ ಎರಡೆರಡು ಮಗ್ಗಿದೆ ನೋಡಿ ಗೈಸ್. ಅಲ್ಲಿಂದ ಫೋಟೋ ಶೂಟ್ ಮಾಡ್ಕೊಂಡು ಮಳೆ ಬಂತು ಅಂತ ಇವಾಗ ಬಂದು ಇಲ್ಲಿ ದೇವಸ್ಥಾನ ಹತ್ರ ನಿಂತ್ಕೊಂಡಿದ್ದೀವಿ. ಸೊ ನಿಂತ್ಕೊಂಡಿದ್ದಾಗ ಹಂಗೆ ಒಂದು ವೆದರ್ ಚೆನ್ನಾಗಿತ್ತಲ್ಲ, ಮಳೆ ಬರ್ತಿತ್ತಲ್ಲ, ಒಂದು ಸ್ನ್ಯಾಪ್ ಆಗಿದೆ. ಬಟ್ ಸ್ನ್ಯಾಪು ಎಲ್ಲ ಕಡೆ ಏನು ಕಾಣಿಸ್ತಿದೆ ಗೈಸ್, ಇದು ಮರ ಗಿಡ ಎಲ್ಲ ಹಂಗೆ ಕಾಣಿಸ್ತಿದೆ. ಬಟ್ ಈ ಸೈಡು ಮಣಿಕಂಠ ನಿಲ್ಲಿಸ್ಕೊಂಡು ಹಾಕಕ್ಕೆ ಹೋದ್ರೆ ಫೇಸ್ ಒಂಥರ ಟ್ವಿಸ್ಟ್ ಆಯಿತು ಗೈಸು. ಮನ್ಸೊಳಗೆ ಏನೋ ಅಂತ ಲೈಟಾಗಿ ಭಯ ಶುರು ಆಗೋಯ್ತು ನನಗೆ ಯಾಕೋ ನಿಜವಾಗ್ಲೂ ಗೈಸ್. ಆಮೇಲೆ ರಿಯಲ್ ಕ್ಯಾಮ್ರಾ ತೆಗೆದು ನೋಡಿದಾಗ ಸೇಮ್ ಹೆಂಗಿತ್ತು ಫೇಸ್ ಹಂಗೆ ಬಂತು. ಒಂದು 5 ಸತಿ ಏನೋ ಸ್ನ್ಯಾಪ್ ಆಗಿದೆ, ಬಟ್ 5 ಸತಿನೂ ಸೇಮ್ ಅದೇ ಥರ ರಿಸಲ್ಟು ಬಂತು. ಇವಾಗ ಇಲ್ಲಿ ಮಳೆನೂ ಬರ್ತಿದೆ ಮತ್ತು ಅಲ್ಲಿ ಬಿಸಿಲೂ ಬರ್ತಿದೆ ನೋಡಿ ಗೈಸ್. ಮಣಿಕಂಠ ಅಣ್ಣ ಇನ್ನೂ ಮಳೆ ಹುಯ್ತೈತೆ, ಈಗಲೇ ಹೋಗೋದು ಬೇಡ ಅಂತಾನೆ. ಆದರೆ ಹಿಂಗೆ ಇದ್ದರೆ ಇವಾಗ ಆಲೇ ಟೈಮು 5:30 ಆಗೈತೆ, ಇನ್ನೂ ಲೇಟ್ ಆಗಿಬಿಡುತ್ತೆ, ಈಗಲೇ ಮಳೆ ಬಿಡೋಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ. ಅದರಲ್ಲೂ ಬೇರೆ ಈ ಮಣಿಕಂಠ ಸ್ನ್ಯಾಪ್ ನನಗೆ ಸಿಕ್ಕಾಪಟ್ಟೆ ಭಯ ಪಡಿಸ್ಬಿಡ್ತು ಗೈಸ್ ನಿಜವಾಗ್ಲೂ. ಅಂದರೆ ಯಾರೂ ಇಲ್ಲ ಗೈಸ್, ನಾನು ಅವನು ಬಿಟ್ಟರೆ ಇನ್ನು ಯಾರೂ ಇಲ್ಲ ಇಲ್ಲಿ. ಬಟ್ 5 ಸತಿ ಸ್ನ್ಯಾಪ್ ಹಾಕಿದ್ದೀನಿ, 5 ಸತಿನೂ ಅದೇ ಥರ ರಿಸಲ್ಟ್ ಬಂದರೆ ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ ಗೈಸ್. ಗೈಸ್ ಮಳೆ ಬಂದು ಲವರ್ಸ್ಗಳು ನೆಂದಾಗ್ಬಿಟ್ಟಿದ್ದಾರೆ ನೋಡಿ ಗೈಸ್. ಗೈಸ್ ಈಗ ಮಳೆ ಬಿಟ್ಟೈತೆ, ಈಗ ಮನೆ ಕಡೆ ಹೋಗ್ತಿದ್ದೀವಿ ನೋಡಿ ಗೈಸ್. ಇನ್ನೊಂಚೂರು ಜೋರಾಗಿ ಮಳೆ ಬಂದರೆ ಇಲ್ಲೆಲ್ಲ ಫುಲ್ಲು ಕಿತ್ತೋಗಿ ಹಳ್ಳ ಆಗೋಗುತ್ತೆ ಗೈಸ್. ನೋಡ್ರಿ ಆಗಲೇ ಮಳೆ ಬಂದು ರೋಡೆಲ್ಲ ಹೆಂಗಾಗಿದೆ ಇಲ್ಲಿ ಅಂತ. ಬಟ್ ಈ ಬೆಟ್ಟದಾಗೆ ಕ್ರಾಸಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲು ಗೈಸ್. ಇವಾಗ ಮಳೆ ಬಂದಿರೋದಕ್ಕೆ ವ್ಯೂ ಮಾತ್ರ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಫೀಲ್ ಆಗ್ತಿದೆ ಗೈಸ್. ಇಲ್ಲಿ ನಾವು ಇವಾಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವಿ ನೋಡಿ ಗೈಸ್. ಈಗ ನಾವು ಆಗಲೇ ಅಲ್ಲಿ ಇದ್ದಿದ್ದು. ಹಾಂ